ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಎಲ್ಲ ಹೇಳ್ತಾರ ಮದುವೆಗಿಂತ ಮುಂಚೆ ಹೇಳ್ತೀವಲ್ಲ, ಹಂಗೆ ಇವ್ರು ಬದುಕಂಗೆ ಆಗ್ಬಿಟ್ಟಿದೆ. ಯಾಕೆಂದರೆ ಮದುವೆಗಿಂತ ಮುಡುಗಿ ಎಲ್ಲ ಗಂಧ ಸುತ್ತು ಎಲ್ಲ ಆಗ್ತದೆ, ಮದುವೆ ಆದ್ಮೇಲೆ ಮುಗೀತಲ್ಲ ಕತೆ. ಹಂಗೆ ಇವು ಈ ನಾರ್ತ್ ಸೋತ್ಕೊಂಡು ಒಂದು ಮಾತು ಹೇಳ್ತಾರೆ, ಮೀನು ಹಿಡಿಯೋಕ್ಕೆ ಗಾಳ ಹಾಕ್ತಾರೆ, ಬಿದ್ದಿನ ಮನೆಗೆ ಏನು ಗಾಳ ಕೊಡ್ತಾರ. ಇವ್ರ ಪರಿಸ್ಥಿತಿ ಹಂಗೆ ಆಗ್ಬಿಟ್ಟಿದೆ. ನಾವು ಶಾಸಕರಾಗಿದ್ದೀವಿ, ಸಂಸದರಾಗಿದ್ದೀವಿ, ಎಲ್ಲಿಂದ ಆಗಿದ್ದೀವಿ ಅಂತ ನಾವು ಅರ್ಥ ಮಾಡ್ಕೊಬೇಕು. ಖಂಡಿತ ನಾನು ಕ್ಷಮೆ ಕೇಳಿದೆ. ಲಾಸ್ಟ್ ಪ್ರೋಗ್ರಾಮ್ ನಾನು ಕರೆದು ನಾನು ಬಂದಿಲ್ಲ. ಯಾಕೆ ಗೊತ್ತಾ, ನಾನು ಸ್ವಲ್ಪ ಎಮರ್ಜೆನ್ಸಿ ಇತ್ತು, ನಾನು ಬಂದಿಲ್ಲ. ನಾನು ಡೆಲ್ಲಿಯಿಂದ ಬಂದೆ. ಯಾಕೆ ಗೊತ್ತಾ, ಇದು 3ನೇ ಮೀಟಿಂಗ್ ತಪ್ಪಿಸ್ಕೊಂಡ್ರೆ ನನಗೆ ಒಂಥರ ಶೇಮ್ ಆಗುತ್ತೆ. ಖಂಡಿತವಾಗ್ಲೂ ಯಾವ ಶಾಸಕರು ಯಾವ ಸಂಸದರು ಬರ್ತಾಳೆ ಗೊತ್ತಿಲ್ಲ. ಬಟ್ ಎಲ್ಲ ಸಂಸದರಿಗೂ ಒಂದು ಇದಿದೆ. ಇವತ್ತು ನೆಕ್ಸ್ಟ್ ಮೋದಿ ಮುಂದೆ ಹೋಗಬೇಕು, ತರಬೇಕು ಅನ್ನೋದಿದೆ. ರಾತ್ರಿ ಕೂಡ ಮಾತಾಡಿದ್ದಾರೆ. ಖಂಡಿತವಾಗ್ಲೂ ನೆಕ್ಸ್ಟ್ ಮಂತ್ 15 ತಾರೀಕು ಆದಮೇಲೆ ನಾವೆಲ್ಲ ಒಂದು ತಂಡ ಕಟ್ಕೊಂಡು ಹೋಗಿ ಮೋದಿ ಮುಂದೆ ಕೂತ್ಕೊಂಡು ನಮ್ಮ ಅಹವಾಲು ಸ್ವೀಕಾರ ಮಾಡಿ ಅದು ಹೇಳಿ ಅವ್ರಿಗೆ ನಮ್ಮ ನೋವು ವ್ಯಕ್ತಪಡಿಸಿ ಖಂಡಿತ ನ್ಯಾಯ ಸಿಗುತ್ತೆ ನಂಗೆ ಗೊತ್ತಿದೆ. ಎಲ್ಲ ಹೇಳ್ತಾರ ಮದುವೆಗಿಂತ ಮುಂಚೆ ಹೇಳ್ತೀವಲ್ಲ, ಹಂಗೆ ಇವ್ರು ಬದುಕಂಗೆ ಆಗ್ಬಿಟ್ಟಿದೆ. ಯಾಕೆಂದರೆ ಮದುವೆಗಿಂತ ಮುಡುಗಿ ಎಲ್ಲ ಗಂಧ ಸುತ್ತು ಎಲ್ಲ ಆಗ್ತದೆ, ಮದುವೆ ಆದ್ಮೇಲೆ ಮುಗೀತಲ್ಲ ಕತೆ. ಹಂಗೆ ಇವು ಈ ನಾರ್ತ್ ಸೋತ್ಕೊಂಡು ಒಂದು ಮಾತು ಹೇಳ್ತಾರೆ, ಮೀನು ಹಿಡಿಯೋಕ್ಕೆ ಗಾಳ ಹಾಕ್ತಾರೆ, ಬಿದ್ದಿನ ಮನೆಗೆ ಏನು ಗಾಳ ಕೊಡ್ತಾರ. ಇವ್ರ ಪರಿಸ್ಥಿತಿ ಹಂಗೆ ಆಗ್ಬಿಟ್ಟಿದೆ. ನಾವು ಶಾಸಕರಾಗಿದ್ದೀವಿ, ಸಂಸದರಾಗಿದ್ದೀವಿ, ಎಲ್ಲಿಂದ ಆಗಿದ್ದೀವಿ ಅಂತ ನಾವು ಅರ್ಥ ಮಾಡ್ಕೊಬೇಕು. ಖಂಡಿತ ನಾನು ಕ್ಷಮೆ ಕೇಳಿದೆ. ಲಾಸ್ಟ್ ಪ್ರೋಗ್ರಾಮ್ ನಾನು ಕರೆದು ನಾನು ಬಂದಿಲ್ಲ. ಯಾಕೆ ಗೊತ್ತಾ, ನಾನು ಸ್ವಲ್ಪ ಎಮರ್ಜೆನ್ಸಿ ಇತ್ತು, ನಾನು ಬಂದಿಲ್ಲ. ನಾನು ಡೆಲ್ಲಿಯಿಂದ ಬಂದೆ. ಯಾಕೆ ಗೊತ್ತಾ, ಇದು 3ನೇ ಮೀಟಿಂಗ್ ತಪ್ಪಿಸ್ಕೊಂಡ್ರೆ ನನಗೆ ಒಂಥರ ಶೇಮ್ ಆಗುತ್ತೆ. ಖಂಡಿತವಾಗ್ಲೂ ಯಾವ ಶಾಸಕರು ಯಾವ ಸಂಸದರು ಬರ್ತಾಳೆ ಗೊತ್ತಿಲ್ಲ. ಬಟ್ ಎಲ್ಲ ಸಂಸದರಿಗೂ ಒಂದು ಇದಿದೆ. ಇವತ್ತು ನೆಕ್ಸ್ಟ್ ಮೋದಿ ಮುಂದೆ ಹೋಗಬೇಕು, ತರಬೇಕು ಅನ್ನೋದಿದೆ. ರಾತ್ರಿ ಕೂಡ ಮಾತಾಡಿದ್ದಾರೆ. ಖಂಡಿತವಾಗ್ಲೂ ನೆಕ್ಸ್ಟ್ ಮಂತ್ 15 ತಾರೀಕು ಆದಮೇಲೆ ನಾವೆಲ್ಲ ಒಂದು ತಂಡ ಕಟ್ಕೊಂಡು ಹೋಗಿ ಮೋದಿ ಮುಂದೆ ಕೂತ್ಕೊಂಡು ನಮ್ಮ ಅಹವಾಲು ಸ್ವೀಕಾರ ಮಾಡಿ ಅದು ಹೇಳಿ ಅವ್ರಿಗೆ ನಮ್ಮ ನೋವು ವ್ಯಕ್ತಪಡಿಸಿ ಖಂಡಿತ ನ್ಯಾಯ ಸಿಗುತ್ತೆ ನಂಗೆ ಗೊತ್ತಿದೆ. ಎಲ್ಲ ಹೇಳ್ತಾರ ಮದುವೆಗಿಂತ ಮುಂಚೆ ಹೇಳ್ತೀವಲ್ಲ, ಹಂಗೆ ಇವ್ರು ಬದುಕಂಗೆ ಆಗ್ಬಿಟ್ಟಿದೆ. ಯಾಕೆಂದರೆ ಮದುವೆಗಿಂತ ಮುಡುಗಿ ಎಲ್ಲ ಗಂಧ ಸುತ್ತು ಎಲ್ಲ ಆಗ್ತದೆ, ಮದುವೆ ಆದ್ಮೇಲೆ ಮುಗೀತಲ್ಲ ಕತೆ. ಹಂಗೆ ಇವು ಈ ನಾರ್ತ್ ಸೋತ್ಕೊಂಡು ಒಂದು ಮಾತು ಹೇಳ್ತಾರೆ, ಮೀನು ಹಿಡಿಯೋಕ್ಕೆ ಗಾಳ ಹಾಕ್ತಾರೆ, ಬಿದ್ದಿನ ಮನೆಗೆ ಏನು ಗಾಳ ಕೊಡ್ತಾರ. ಇವ್ರ ಪರಿಸ್ಥಿತಿ ಹಂಗೆ ಆಗ್ಬಿಟ್ಟಿದೆ. ನಾವು ಶಾಸಕರಾಗಿದ್ದೀವಿ, ಸಂಸದರಾಗಿದ್ದೀವಿ, ಎಲ್ಲಿಂದ ಆಗಿದ್ದೀವಿ ಅಂತ ನಾವು ಅರ್ಥ ಮಾಡ್ಕೊಬೇಕು. ಖಂಡಿತ ನಾನು ಕ್ಷಮೆ ಕೇಳಿದೆ. ಲಾಸ್ಟ್ ಪ್ರೋಗ್ರಾಮ್ ನಾನು ಕರೆದು ನಾನು ಬಂದಿಲ್ಲ. ಯಾಕೆ ಗೊತ್ತಾ, ನಾನು ಸ್ವಲ್ಪ ಎಮರ್ಜೆನ್ಸಿ ಇತ್ತು, ನಾನು ಬಂದಿಲ್ಲ. ನಾನು ಡೆಲ್ಲಿಯಿಂದ ಬಂದೆ. ಯಾಕೆ ಗೊತ್ತಾ, ಇದು 3ನೇ ಮೀಟಿಂಗ್ ತಪ್ಪಿಸ್ಕೊಂಡ್ರೆ ನನಗೆ ಒಂಥರ ಶೇಮ್ ಆಗುತ್ತೆ. ಖಂಡಿತವಾಗ್ಲೂ ಯಾವ ಶಾಸಕರು ಯಾವ ಸಂಸದರು ಬರ್ತಾಳೆ ಗೊತ್ತಿಲ್ಲ. ಬಟ್ ಎಲ್ಲ ಸಂಸದರಿಗೂ ಒಂದು ಇದಿದೆ. ಇವತ್ತು ನೆಕ್ಸ್ಟ್ ಮೋದಿ ಮುಂದೆ ಹೋಗಬೇಕು, ತರಬೇಕು ಅನ್ನೋದಿದೆ. ರಾತ್ರಿ ಕೂಡ ಮಾತಾಡಿದ್ದಾರೆ. ಖಂಡಿತವಾಗ್ಲೂ ನೆಕ್ಸ್ಟ್ ಮಂತ್ 15 ತಾರೀಕು ಆದಮೇಲೆ ನಾವೆಲ್ಲ ಒಂದು ತಂಡ ಕಟ್ಕೊಂಡು ಹೋಗಿ ಮೋದಿ ಮುಂದೆ ಕೂತ್ಕೊಂಡು ನಮ್ಮ ಅಹವಾಲು ಸ್ವೀಕಾರ ಮಾಡಿ ಅದು ಹೇಳಿ ಅವ್ರಿಗೆ ನಮ್ಮ ನೋವು ವ್ಯಕ್ತಪಡಿಸಿ ಖಂಡಿತ ನ್ಯಾಯ ಸಿಗುತ್ತೆ ನಂಗೆ ಗೊತ್ತಿದೆ. ಎಲ್ಲ ಹೇಳ್ತಾರ ಮದುವೆಗಿಂತ ಮುಂಚೆ ಹೇಳ್ತೀವಲ್ಲ, ಹಂಗೆ ಇವ್ರು ಬದುಕಂಗೆ ಆಗ್ಬಿಟ್ಟಿದೆ. ಯಾಕೆಂದರೆ ಮದುವೆಗಿಂತ ಮುಡುಗಿ ಎಲ್ಲ ಗಂಧ ಸುತ್ತು ಎಲ್ಲ ಆಗ್ತದೆ, ಮದುವೆ ಆದ್ಮೇಲೆ ಮುಗೀತಲ್ಲ ಕತೆ. ಹಂಗೆ ಇವು ಈ ನಾರ್ತ್ ಸೋತ್ಕೊಂಡು ಒಂದು ಮಾತು ಹೇಳ್ತಾರೆ, ಮೀನು ಹಿಡಿಯೋಕ್ಕೆ ಗಾಳ ಹಾಕ್ತಾರೆ, ಬಿದ್ದಿನ ಮನೆಗೆ ಏನು ಗಾಳ ಕೊಡ್ತಾರ. ಇವ್ರ ಪರಿಸ್ಥಿತಿ ಹಂಗೆ ಆಗ್ಬಿಟ್ಟಿದೆ. ನಾವು ಶಾಸಕರಾಗಿದ್ದೀವಿ, ಸಂಸದರಾಗಿದ್ದೀವಿ, ಎಲ್ಲಿಂದ ಆಗಿದ್ದೀವಿ ಅಂತ ನಾವು ಅರ್ಥ ಮಾಡ್ಕೊಬೇಕು. ಖಂಡಿತ ನಾನು ಕ್ಷಮೆ ಕೇಳಿದೆ. ಲಾಸ್ಟ್ ಪ್ರೋಗ್ರಾಮ್ ನಾನು ಕರೆದು ನಾನು ಬಂದಿಲ್ಲ. ಯಾಕೆ ಗೊತ್ತಾ, ನಾನು ಸ್ವಲ್ಪ ಎಮರ್ಜೆನ್ಸಿ ಇತ್ತು, ನಾನು ಬಂದಿಲ್ಲ. ನಾನು ಡೆಲ್ಲಿಯಿಂದ ಬಂದೆ. ಯಾಕೆ ಗೊತ್ತಾ, ಇದು 3ನೇ ಮೀಟಿಂಗ್ ತಪ್ಪಿಸ್ಕೊಂಡ್ರೆ ನನಗೆ ಒಂಥರ ಶೇಮ್ ಆಗುತ್ತೆ. ಖಂಡಿತವಾಗ್ಲೂ ಯಾವ ಶಾಸಕರು ಯಾವ ಸಂಸದರು ಬರ್ತಾಳೆ ಗೊತ್ತಿಲ್ಲ. ಬಟ್ ಎಲ್ಲ ಸಂಸದರಿಗೂ ಒಂದು ಇದಿದೆ. ಇವತ್ತು ನೆಕ್ಸ್ಟ್ ಮೋದಿ ಮುಂದೆ ಹೋಗಬೇಕು, ತರಬೇಕು ಅನ್ನೋದಿದೆ. ರಾತ್ರಿ ಕೂಡ ಮಾತಾಡಿದ್ದಾರೆ. ಖಂಡಿತವಾಗ್ಲೂ ನೆಕ್ಸ್ಟ್ ಮಂತ್ 15 ತಾರೀಕು ಆದಮೇಲೆ ನಾವೆಲ್ಲ ಒಂದು ತಂಡ ಕಟ್ಕೊಂಡು ಹೋಗಿ ಮೋದಿ ಮುಂದೆ ಕೂತ್ಕೊಂಡು ನಮ್ಮ ಅಹವಾಲು ಸ್ವೀಕಾರ ಮಾಡಿ ಅದು ಹೇಳಿ ಅವ್ರಿಗೆ ನಮ್ಮ ನೋವು ವ್ಯಕ್ತಪಡಿಸಿ ಖಂಡಿತ ನ್ಯಾಯ ಸಿಗುತ್ತೆ ನಂಗೆ ಗೊತ್ತಿದೆ. ಎಲ್ಲ ಹೇಳ್ತಾರ ಮದುವೆಗಿಂತ ಮುಂಚೆ ಹೇಳ್ತೀವಲ್ಲ, ಹಂಗೆ ಇವ್ರು ಬದುಕಂಗೆ ಆಗ್ಬಿಟ್ಟಿದೆ. ಯಾಕೆಂದರೆ ಮದುವೆಗಿಂತ ಮುಡುಗಿ ಎಲ್ಲ ಗಂಧ ಸುತ್ತು ಎಲ್ಲ ಆಗ್ತದೆ, ಮದುವೆ ಆದ್ಮೇಲೆ ಮುಗೀತಲ್ಲ ಕತೆ. ಹಂಗೆ ಇವು ಈ ನಾರ್ತ್ ಸೋತ್ಕೊಂಡು ಒಂದು ಮಾತು ಹೇಳ್ತಾರೆ, ಮೀನು ಹಿಡಿಯೋಕ್ಕೆ ಗಾಳ ಹಾಕ್ತಾರೆ, ಬಿದ್ದಿನ ಮನೆಗೆ ಏನು ಗಾಳ ಕೊಡ್ತಾರ. ಇವ್ರ ಪರಿಸ್ಥಿತಿ ಹಂಗೆ ಆಗ್ಬಿಟ್ಟಿದೆ. ನಾವು ಶಾಸಕರಾಗಿದ್ದೀವಿ, ಸಂಸದರಾಗಿದ್ದೀವಿ, ಎಲ್ಲಿಂದ ಆಗಿದ್ದೀವಿ ಅಂತ ನಾವು ಅರ್ಥ ಮಾಡ್ಕೊಬೇಕು. ಖಂಡಿತ ನಾನು ಕ್ಷಮೆ ಕೇಳಿದೆ. ಲಾಸ್ಟ್ ಪ್ರೋಗ್ರಾಮ್ ನಾನು ಕರೆದು ನಾನು ಬಂದಿಲ್ಲ. ಯಾಕೆ ಗೊತ್ತಾ, ನಾನು ಸ್ವಲ್ಪ ಎಮರ್ಜೆನ್ಸಿ ಇತ್ತು, ನಾನು ಬಂದಿಲ್ಲ. ನಾನು ಡೆಲ್ಲಿಯಿಂದ ಬಂದೆ. ಯಾಕೆ ಗೊತ್ತಾ, ಇದು 3ನೇ ಮೀಟಿಂಗ್ ತಪ್ಪಿಸ್ಕೊಂಡ್ರೆ ನನಗೆ ಒಂಥರ ಶೇಮ್ ಆಗುತ್ತೆ. ಖಂಡಿತವಾಗ್ಲೂ ಯಾವ ಶಾಸಕರು ಯಾವ ಸಂಸದರು ಬರ್ತಾಳೆ ಗೊತ್ತಿಲ್ಲ. ಬಟ್ ಎಲ್ಲ ಸಂಸದರಿಗೂ ಒಂದು ಇದಿದೆ. ಇವತ್ತು ನೆಕ್ಸ್ಟ್ ಮೋದಿ ಮುಂದೆ ಹೋಗಬೇಕು, ತರಬೇಕು ಅನ್ನೋದಿದೆ. ರಾತ್ರಿ ಕೂಡ ಮಾತಾಡಿದ್ದಾರೆ. ಖಂಡಿತವಾಗ್ಲೂ ನೆಕ್ಸ್ಟ್ ಮಂತ್ 15 ತಾರೀಕು ಆದಮೇಲೆ ನಾವೆಲ್ಲ ಒಂದು ತಂಡ ಕಟ್ಕೊಂಡು ಹೋಗಿ ಮೋದಿ ಮುಂದೆ ಕೂತ್ಕೊಂಡು ನಮ್ಮ ಅಹವಾಲು ಸ್ವೀಕಾರ ಮಾಡಿ ಅದು ಹೇಳಿ ಅವ್ರಿಗೆ ನಮ್ಮ ನೋವು ವ್ಯಕ್ತಪಡಿಸಿ ಖಂಡಿತ ನ್ಯಾಯ ಸಿಗುತ್ತೆ ನಂಗೆ ಗೊತ್ತಿದೆ. ಎಲ್ಲ ಹೇಳ್ತಾರ ಮದುವೆಗಿಂತ ಮುಂಚೆ ಹೇಳ್ತೀವಲ್ಲ, ಹಂಗೆ ಇವ್ರು ಬದುಕಂಗೆ ಆಗ್ಬಿಟ್ಟಿದೆ. ಯಾಕೆಂದರೆ ಮದುವೆಗಿಂತ ಮುಡುಗಿ ಎಲ್ಲ ಗಂಧ ಸುತ್ತು ಎಲ್ಲ ಆಗ್ತದೆ, ಮದುವೆ ಆದ್ಮೇಲೆ ಮುಗೀತಲ್ಲ ಕತೆ. ಹಂಗೆ ಇವು ಈ ನಾರ್ತ್ ಸೋತ್ಕೊಂಡು ಒಂದು ಮಾತು ಹೇಳ್ತಾರೆ, ಮೀನು ಹಿಡಿಯೋಕ್ಕೆ ಗಾಳ ಹಾಕ್ತಾರೆ, ಬಿದ್ದಿನ ಮನೆಗೆ ಏನು ಗಾಳ ಕೊಡ್ತಾರ. ಇವ್ರ ಪರಿಸ್ಥಿತಿ ಹಂಗೆ ಆಗ್ಬಿಟ್ಟಿದೆ. ನಾವು ಶಾಸಕರಾಗಿದ್ದೀವಿ, ಸಂಸದರಾಗಿದ್ದೀವಿ, ಎಲ್ಲಿಂದ ಆಗಿದ್ದೀವಿ ಅಂತ ನಾವು ಅರ್ಥ ಮಾಡ್ಕೊಬೇಕು. ಖಂಡಿತ ನಾನು ಕ್ಷಮೆ ಕೇಳಿದೆ. ಲಾಸ್ಟ್ ಪ್ರೋಗ್ರಾಮ್ ನಾನು ಕರೆದು ನಾನು ಬಂದಿಲ್ಲ. ಯಾಕೆ ಗೊತ್ತಾ, ನಾನು ಸ್ವಲ್ಪ ಎಮರ್ಜೆನ್ಸಿ ಇತ್ತು, ನಾನು ಬಂದಿಲ್ಲ. ನಾನು ಡೆಲ್ಲಿಯಿಂದ ಬಂದೆ. ಯಾಕೆ ಗೊತ್ತಾ, ಇದು 3ನೇ ಮೀಟಿಂಗ್ ತಪ್ಪಿಸ್ಕೊಂಡ್ರೆ ನನಗೆ ಒಂಥರ ಶೇಮ್ ಆಗುತ್ತೆ. ಖಂಡಿತವಾಗ್ಲೂ ಯಾವ ಶಾಸಕರು ಯಾವ ಸಂಸದರು ಬರ್ತಾಳೆ ಗೊತ್ತಿಲ್ಲ. ಬಟ್ ಎಲ್ಲ ಸಂಸದರಿಗೂ ಒಂದು ಇದಿದೆ. ಇವತ್ತು ನೆಕ್ಸ್ಟ್ ಮೋದಿ ಮುಂದೆ ಹೋಗಬೇಕು, ತರಬೇಕು ಅನ್ನೋದಿದೆ. ರಾತ್ರಿ ಕೂಡ ಮಾತಾಡಿದ್ದಾರೆ. ಖಂಡಿತವಾಗ್ಲೂ ನೆಕ್ಸ್ಟ್ ಮಂತ್ 15 ತಾರೀಕು ಆದಮೇಲೆ ನಾವೆಲ್ಲ ಒಂದು ತಂಡ ಕಟ್ಕೊಂಡು ಹೋಗಿ ಮೋದಿ ಮುಂದೆ ಕೂತ್ಕೊಂಡು ನಮ್ಮ ಅಹವಾಲು ಸ್ವೀಕಾರ ಮಾಡಿ ಅದು ಹೇಳಿ ಅವ್ರಿಗೆ ನಮ್ಮ ನೋವು ವ್ಯಕ್ತಪಡಿಸಿ ಖಂಡಿತ ನ್ಯಾಯ ಸಿಗುತ್ತೆ ನಂಗೆ ಗೊತ್ತಿದೆ. ನಾವು ಸಲಹಿದ ಕೈಗಳು
ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಎಲ್ಲ ಹೇಳ್ತಾರಾ ಮದುವೆಗಿಂತ ಮುಂಚೆ ಹೇಳ್ತೀವಲ್ಲ, ಹಂಗೆ ಇವ್ರು ಬದುಕಂಗೆ ಆಗ್ಬಿಟ್ಟಿದೆ. ಯಾಕೆಂದರೆ ಮದುವೆಗಿಂತ ಮುಡುಗಿ ಎಲ್ಲ ಹಿಂದೆ ಸುತ್ತು ಎಲ್ಲ ಆಗ್ತದೆ, ಮದುವೆ ಆದ್ಮೇಲೆ ಮುಗೀತಲ್ಲ ಕತೆ. ಹಂಗೆ ಈ ಸೋತ್ಕೊಂಡು ಒಂದು ಮಾತು ಹೇಳ್ತಾರೆ, ಮೀನು ಹಿಡಿಯೋಕ್ಕೆ ಗಾಳ ಹಾಕ್ತಾರೆ, ಬಿದ್ದಿರ ಮೀನಿಗೆ ಏನು ಗಾಳ ಕೊಡ್ತಾರ. ಇವ್ರ ಪರಿಸ್ಥಿತಿ ಹಂಗೆ ಆಗ್ಬಿಟ್ಟಿದೆ. ನಾವು ಶಾಸಕರಾಗಿದ್ದೀವಿ, ಸಂಸದರಾಗಿದ್ದೀವಿ, ಎಲ್ಲಿಂದ ಆಗಿದ್ದೀವಿ ಅಂತ ನಾವು ಅರ್ಥ ಮಾಡ್ಕೊಬೇಕು. ಖಂಡಿತ ನಾನು ಕ್ಷಮೆ ಕೇಳಿದೆ. ಲಾಸ್ಟ್ ಪ್ರೋಗ್ರಾಮ್ ನಾನು ಕರೆದು ನಾನು ಬಂದಿಲ್ಲ, ಯಾಕೆ ಗೊತ್ತಾ, ನಾನು ಸ್ವಲ್ಪ ಎಮರ್ಜೆನ್ಸಿ ಇತ್ತು, ನಾನು ಬಂದಿಲ್ಲ. ನಾನು ಡೆಲ್ಲಿಯಿಂದ ಬಂದೆ. ಯಾಕೆ ಗೊತ್ತಾ, ಇದು 3ನೇ ಮೀಟಿಂಗ್ ತಪ್ಪಿಸ್ಕೊಂಡ್ರೆ ನನಗೆ ಒಂಥರ ಶೇಮ್ ಆಗುತ್ತೆ. ಖಂಡಿತವಾಗ್ಲೂ ಯಾವ ಶಾಸಕರು ಯಾವ ಸಂಸದರು ಬರ್ತಾಳೆ ಗೊತ್ತಿಲ್ಲ, ಬಟ್ ಎಲ್ಲ ಸಂಸದರಿಗೂ ಒಂದು ಇದಿದೆ. ಇವತ್ತು ನೆಕ್ಸ್ಟ್ ಮೋದಿ ಮುಂದೆ ಹೋಗಬೇಕು, ತರಬೇಕು ಅನ್ನೋದಿದೆ. ರಾತ್ರಿ ಕೂಡ ಮಾತಾಡಿದ್ದಾರೆ. ಖಂಡಿತವಾಗ್ಲೂ ನೆಕ್ಸ್ಟ್ ಮಂತ್ 15 ತಾರೀಕು ಆದಮೇಲೆ ನಾವೆಲ್ಲ ಒಂದು ತಂಡ ಕಟ್ಕೊಂಡು ಹೋಗಿ ಮೋದಿ ಮುಂದೆ ಕೂತ್ಕೊಂಡು ನಮ್ಮ ಅಹವಾಲು ಸ್ವೀಕಾರ ಮಾಡಿ ಅದು ಹೇಳಿ ಅವ್ರಿಗೆ ನಮ್ಮ ನೋವು ವ್ಯಕ್ತಪಡಿಸಿ ಖಂಡಿತ ನ್ಯಾಯ ಸಿಗುತ್ತೆ ನಂಗೆ ಗೊತ್ತಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.